ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಣ್ಣ ವ್ಲಾಗ್ ಮಾಡೋಣ ಅನಿಸ್ತು. ಹೀಗೆ ನನ್ನ ಲೈಫಲ್ಲಿ ಡೈಲಿ ಆಗೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ. ಬೆಳಗ್ಗೆ 6 ಗಂಟೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು. ನನ್ನ ಮಗಳು ಮಸೀದಿಗೆ ಹೋಗ್ತಾಳ, ಅವಳಿಗೆ ಮಸೀದಿಗೆ ಕಳ್ಸೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅವಳ ಫ್ರೆಂಡ್ಸ್ ಸಿಕ್ಕಾಯ್ತಾ ಇದ್ಲು, ಆಮೇಲೆ ಅವ್ರ ಫ್ರೆಂಡ್ಸ್ ಬಂದಳು. ಆಮೇಲೆ 3 ಜನ ಸೇರಿಕೊಂಡು ಇಲ್ಲೇ ಹತ್ರನೇ ಇದೆ ನಮ್ಮದು ಮಸೀದಿ. ಆಮೇಲೆ ಮಕ್ಕಳು ಪಾಪ ಹೋಗ್ತಾ ಇದ್ದಾರೆ. ಆಮೇಲೆ ನಾನು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಾದಮೇಲೆ ಅವಳು 8:15ಗೆ ಮಸೀದಿಯಿಂದ ಬರ್ತಾಳೆ. ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ದೋಸೆ ಮಾಡಿ, ಇದು ಕಪ್ಪ ರೊಟ್ಟಿ ಅಂತಾರೆ, ಚಿಕನ್ ಕರಿಗೆಲ್ಲ ತುಂಬ ಚೆನ್ನಾಗಾಗತ್ತೆ, ನಮ್ಮ ಕಡೆ ತುಂಬ ಫೇಮಸ್ ಇದು. ಆಮೇಲೆ ಈ ರೊಟ್ಟಿ ಮಾಡಿ ಅದಕ್ಕೆ ಎಣ್ಣೆ ಗಿಣ್ಣೆ ಹಾಕಲಿಕ್ಕೆ ಏನಿಲ್ಲ, ಚೆನ್ನಾಗಾಗತ್ತೆ ತಿನ್ನಲಿಕ್ಕೆ ಅದು. ಆಮೇಲೆ ಆ ರೊಟ್ಟಿ ಮಾಡಿಕೊಂಡು ನಾನು ನನ್ನ ಮಗಳು ಇಬ್ಬರೂ ತಿಂದ್ವಿ. ತಿಂದಾದ್ಮೇಲೆ ಅವಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸಾದ್ಮೇಲೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಕ್ಲೀನೆಲ್ಲ ಮಾಡ್ಕೊಂಡಾದ್ಮೇಲೆ ನಮ್ಮದು ಮನೆಯೆಲ್ಲ ಸ್ವಲ್ಪ ಕ್ಲೀನಾಯಿತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂದು ಸ್ನಾನ ಗಿನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿ ಮಾಡೋಕ್ಕೆ ಬಂದೆ. ಇಲ್ಲಿ ನೋಡಿ ನನ್ನ ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ತುಂಬ ಒಳ್ಳೆಯದಂತಲ್ಲ ಈ ಗಿಡ. ಆಮೇಲೆ ಮಧ್ಯಾಹ್ನಕ್ಕೆ ದಾಲ್ ಮಾಡಿಕೊಂಡೆ. ಸ್ವಲ್ಪ ಫಿಶ್ ಇತ್ತು, ಅದನ್ನು ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಚೆನ್ನಾಗಿ ಸ್ವಲ್ಪ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮಲ್ಕೊಂಡು ಸಂತೆ ಹೋಗ್ಲಿಕ್ಕಂತ ರೆಡಿ ಆದರೆ ಮಳೆ ಅಂದರೆ ಮಳೆ ನೋಡಿ. ಸಂತೆ ಹೋಗುವಾಗ ತುಂಬ ಜೋರು ಮಳೆ. ಆಮೇಲೆ ನಡ್ಕೊಂಡು ಹೋಗಿದ್ದು ನಾನು. ಆಮೇಲೆ ಅಲ್ಲೇ ಸ್ವಲ್ಪ ಬೇಕ್ರಿ ಹತ್ತಿರ ಒಂದು ಅರ್ಧ ಗಂಟೆ ನಿಂತ್ಕೊಂಡಾದ್ಮೇಲೆ ಸಂತೆ ಹೇಗೋ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೋಗಿ ಸಂತೆ ಎಲ್ಲ ಮಾಡಿಕೊಂಡು ಬಂದೆ. ನಿಮಗೆ ಸಂತೆ ವೀಡಿಯೋ ಬೇಕಂದರೆ ಇನ್ನೊಂದ್ಸಲ ಸಂತೆ ವೀಡಿಯೋ ಎಲ್ಲ ಬೇಕಂದರೆ ನೆಕ್ಸ್ಟ್ ಮಾಡಿ ಹಾಕ್ತೀನಿ, ಆಯಿತಾ. ಆಮೇಲೆ ಸಂತೆ ಮುಗಿಸ್ಕೊಂಡು ಬರುವಾಗ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದು ಮನೇಲಿದ್ಲು. ಆಮೇಲೆ ಅವಳಿಗೆಲ್ಲ ಸ್ವಲ್ಪ ಹಾಲು ಕುಡಿಲಿಕ್ಕೆ ಆಮೇಲೆ ತಿಂಡಿ ಎಲ್ಲ ಮಾಡಿಕೊಟ್ಟೆ. ತಿಂದ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಮನೆಯಲ್ಲೇ ಆಟ ಆಡಿದ್ಲು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂದರೆ ನೀವು ಒಬ್ಬರು ಸಬ್ಸ್ಕ್ರೈಬ್ ಜಾಸ್ತಿ ಆದರೂ ಕೂಡ ನಮಗೆ ಒಂಥರ ಖುಷಿ ಆಗುತ್ತೆ. ಒಬ್ಬರು ಜಾಸ್ತಿ ಆದ್ರಲ್ಲ, ಇನ್ನೂ ವೀಡಿಯೋ ಮಾಡಿ ಹಾಕೋಣ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇನ್ಶಾಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಬಾಯ್.